ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗೌತಮ ಬುದ್ಧ ಅವರು ಜೀವನದ ಬಗ್ಗೆ ಹೀಗೆ ಹೇಳುತ್ತಾರೆ: ಒಂದು ಕ್ಷಣದ ಕೋಪ ಮತ್ತು ಒಂದು ಕ್ಷಣದಲ್ಲಿನ ತಾಳ್ಮೆಯು ನಿಮಗೆ ಸಾವಿರಾರು ಕ್ಷಣಗಳ ವಿಷಾದವನ್ನು ತಪ್ಪಿಸುತ್ತದೆ. ಉತ್ತಮ ಸ್ನೇಹಿತರ ಹೊರತಾಗಿ ನಿಮ್ಮ ಜೀವನದಲ್ಲಿ ಏನೂ ಇಲ್ಲ ಎಂದಾದರೂ ನೀವು ಶ್ರೀಮಂತರೇ. ಎಂದಿಗೂ ಸದೃಢವಾಗಿರಿ, ಏಕೆಂದರೆ ಸಮಸ್ಯೆಗಳು ಶಾಶ್ವತವಲ್ಲ. ಈಗ ಬಿರುಗಾಳಿ ಇರಬಹುದು, ಆದರೆ ಮಳೆ ಸತತವಾಗಿ ಸುರಿಯುವುದಿಲ್ಲ. ಯಾರಿಗೂ ನಿಮಗಾಗಿ ಸಮಯ ಮೀಸಲಿಡಿ ಎಂದು ಒತ್ತಾಯಿಸಬೇಡಿ. ಅವರಿಗೆ ನಿಜವಾಗಿಯೂ ಬಯಸಿದರೆ ಎಷ್ಟೇ ಕೆಲಸವಿದ್ದರೂ ನಿಮಗಾಗಿ ಸಮಯ ನೀಡುತ್ತಾರೆ. ಗೌತಮ ಬುದ್ಧ ಅವರು ಪ್ರೀತಿಯ ಬಗ್ಗೆ ಹೀಗೆ ಹೇಳುತ್ತಾರೆ: ನಿಮ್ಮನ್ನು ದ್ವೇಷಿಸುವವರನ್ನು ಮರೆತು ಬಿಡಿ, ಆದರೆ ಪ್ರತಿನಿತ್ಯ ನಿಮ್ಮನ್ನು ಪ್ರೀತಿಸುವವರನ್ನು ಎಂದಿಗೂ ಮರೆಯಬೇಡಿ. ಬದುಕು ತುಂಬ ಚಿಕ್ಕದು, ಆದ್ದರಿಂದ ನಿಮ್ಮನ್ನು ಸದಾ ಸಂತೋಷಪಡಿಸುವವರು ಹಾಗೂ ಪ್ರೀತಿಸುವವರ ಜೊತೆ ಸಮಯ ಕಳೆಯಿರಿ. ನಿಮ್ಮತನ ಹಾಗೂ ವ್ಯಕ್ತಿತ್ವವನ್ನು ಬದಲಾಯಿಸದೆ ನಿಮ್ಮನ್ನು ಮತ್ತಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುವುದೇ ನಿಜವಾದ ಪ್ರೀತಿ. ನಿಜವಾದ ಪ್ರೀತಿ ಹುಟ್ಟುವುದೇ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುವ ಮೂಲಕ. ಗೌತಮ ಬುದ್ಧ ಅವರು ಸಂತೋಷದ ಬಗ್ಗೆ ಹೀಗೆ ಹೇಳುತ್ತಾರೆ: ಶಿಸ್ತುಬದ್ಧ ಮನಸ್ಸು ಸದಾ ಸಂತೋಷವಾಗಿರುತ್ತದೆ. ತುಂಬ ಯೋಚನೆ ಮಾಡಬೇಡಿ, ನಿಮಗೆ ಯಾವುದು ಸಂತೋಷ ಎನಿಸುತ್ತದೆಯೋ ಅದನ್ನೇ ಮಾಡಿ. ಸತ್ಯನಿಷ್ಠವಾಗಿ ಬದುಕುವವರು ಪ್ರಪಂಚದಲ್ಲೇ ಅತಿ ಸಂತೋಷದಿಂದ ಬದುಕುವ ವ್ಯಕ್ತಿಯಾಗಿರುತ್ತಾನೆ. ಯಾವಾಗ ಮನಸ್ಸು ಶುದ್ಧವಾಗಿರುತ್ತದೆಯೋ ಸಂತೋಷ ಎಂಬುದು ನಿಮ್ಮ ನೆರಳಿನಂತೆ ಜೊತೆಗೆ ಇರುತ್ತದೆ. ಗೌತಮ ಬುದ್ಧ ಅವರು ಕರ್ಮದ ಬಗ್ಗೆ ಹೀಗೆ ಹೇಳುತ್ತಾರೆ: ಯಾರ ಮೇಲೂ ಸೇಡು ತೀರಿಸಿಕೊಳ್ಳಬೇಡಿ, ಅವರ ಕರ್ಮವೇ ಅವರನ್ನು ನೋಡಿಕೊಳ್ಳುತ್ತದೆ. ಕ್ಷಮೆಗೆ ಅರ್ಹರಲ್ಲದೆ ಇದ್ದರೂ ಅವರನ್ನು ಕ್ಷಮಿಸಿ. ಕೋಪವನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ನಿಮಗೆ ತೊಂದರೆಯೇ ಹೊರತು ಅವರಿಗಲ್ಲ. ನೀವು ಮಾತನಾಡುವ ಮೊದಲು ಈ 3 ವಿಷಯಗಳ ಬಗ್ಗೆ ಗಮನವಿರಲಿ: ಇದು ನಿಜವೇ? ಇದು ಅಗತ್ಯವೇ? ಇದು ಸರಿಯಾದ ರೀತಿಯೇ? ಜೀವನದಲ್ಲಿ ನಿಜವಾದ ವೈಫಲ್ಯವೆಂದರೆ ನಿಮ್ಮ ಆತ್ಮೀಯರ ಬಳಿಯೇ ನೀವು ಸತ್ಯವಾಗಿ ಇಲ್ಲದಿರುವುದು. ಗೌತಮ ಬುದ್ಧ ಅವರು ಸಾವಿನ ಬಗ್ಗೆ ಹೀಗೆ ಹೇಳುತ್ತಾರೆ: ಪ್ರತಿಯೊಂದು ಆರಂಭಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತದೆ. ಮಾಡಬೇಕಿರುವುದನ್ನು ಉತ್ಸಾಹ ಸಂತೋಷದಿಂದ ಇಂದೇ ಮಾಡಿಬಿಡಿ. ಯಾರಿಗೆ ಗೊತ್ತು, ನಾಳೆಯೇ ಸಾವು ಬರಬಹುದು. ಪ್ರತಿಯೊಂದು ಕ್ಷಣವನ್ನು ಸಂಪೂರ್ಣವಾಗಿ ಜೀವಿಸಿ, ಅದು ನಿಮ್ಮ ಜೀವನ ಕೊನೆಯ ಕ್ಷಣವಾದರೂ ಸರಿಯೇ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.